ಈಗ ನಿಮ್ಗೆ ಕಬ್ಬಿನ ತೋಟ ತೋರಿಸ್ತೀನಿ. ನಿಮ್ಗೆ ಗೊತ್ತಿಲ್ಲ ನಮ್ಮ ಮಾಕ್ಲಿ ಬೆಟ್ಟ. ಗೊತ್ತು ಗೊತ್ತು ಗೊತ್ತು. ಮಾಕ್ಲಿ ಬೆಟ್ಟ ಫೇಮಸ್ ಬೆಟ್ಟ. ಮಾಕ್ಲಿ ದುರ್ಗ ನಾನು ಬಾಂಬೆ 85-86 ರೆಗ್ಯುಲರ್ ಎವ್ರಿ ಮಂತ್ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರೈನ್ ರೂಟ್ ಅಲ್ಲಿ ನಿಲ್ಸ್ಬಿಡೋದು ಅರ್ಧ ಗಂಟೆ. ಗಿಡಗಳು ಹಾಕ ಅಂತ ಫಸ್ಟ್ ವಿಡಿಯೋ ಬಂದಾಗ ಒಯ್ದಿದ್ದೆ ನಿಂಗೆ. ನೋಡಪ್ಪ ಇಲ್ಲಿ ಗಿಡಗಳು ಹಾಕಿದೀನಿ ಎಲ್ಲ ಫುಲ್ 2-3 ತೆಂಗಿನ ಗಿಡ ಹಾಕಿದ್ಯಾ, ಅಡಿಕೆ ಗಿಡ ಹಾಕಿದೀನಿ, ಎಲ್ಲ ಫುಲ್ ಹಾಕಿದೀನಿ. ಮಾತು ಕೇಳಿದ್ಯಾ? ಒಳ್ಳೇದಾಗುತ್ತೆ. ಕಲ್ಪವೃಕ್ಷ ಮನೆ ಮುಂದೆ, ಆಮೇಲೆ ಎದ್ದಿದ ತಕ್ಷಣ ನೀನ್ ತೆಂಗಿನ ಗಿಡ ನೋಡ್ಬೋದು. ಅಲ್ಲಿ ನಲ್ಲಿಕಾಯಿ ಮರಗಳು ಹಾಕಿದೀನಿ. ಉತ್ತರ ಹಾಕಿದ್ಯಾ? ಎಲ್ಲ ಫುಲ್ ಗಿಡಗಳು ಹಾಕಿದ್ವಿ. ಹೌದು ಹೌದು ಹೌದು. ಪೂರ್ತಿ ಎಲ್ಲ. ಯಾಕಂದ್ರೆ ಎದ್ದಿದ ತಕ್ಷಣ ಕಲ್ಪವೃಕ್ಷ ನೋಡ್ಬೇಕಂತ, ತೆಂಗಿನ ಮರ ನೋಡಿದ್ರೆ ಒಳ್ಳೇದು. ಹೌದೌದು. ಬಾಳೆ ಗಿಡ ನೋಡ್ಬಾರ್ದಂತೆ, ನುಗ್ಗೆ ಗಿಡ ನೋಡ್ಬಾರ್ದಂತೆ. ಹೌದು ಹೌದು. ಈಗ ಈ ಕಬ್ಬಿದೆಯಲ್ಲ, ಇದು ಕೂಳೆಯಿಂದ ಬಂದಿರೋದ ಇಲ್ಲ ನಾಟಿ ಮಾಡಿರೋದು? ಎರಡನೇ ಕೂಳು ಇದು. ಇದು ಎರಡನೇ ಕೂಳು. ಹೌದು. ಅದೇ ಎರಡನೇ ಕೂಳು ತೆಗೆದಿದ್ದೇನೆ. ಹೌದು. ಫಸ್ಟ್ ಕೂಳಲ್ಲಿ 180 ಟನ್ ಬಂದಿತ್ತು. ಹೌದು. ಈ ಎರಡನೇ ಕೂಳಲ್ಲಿ ಎಷ್ಟು ಬರ್ಬೋದು? ಕಡಿಮೆ ಬರುತ್ತಣ್ಣ. ಅಲ್ಲ, ಫಸ್ಟ್ ಕೂಳು ಕಟ್ ಮಾಡಕ್ ಮೊದ್ಲು ಬಂತಲ್ಲ, ಆವಾಗ ಎಷ್ಟು ಬಂದಿತ್ತು? ಅದೇ 180 ಫಸ್ಟ್. ಅದು ಫಸ್ಟ್. ಇದು ಎರಡನೇದು ಒಂದು 120-130 ಬರ್ಬೋದು. ಇದು ಅಷ್ಟೇ ಲಾಸ್ಟ್ ಅಲ್ವಾ? ಇನ್ನು ಮೂರನೇದು ಬಿಡ್ತೀಯಾ? ಮೂರನೇದು ಬಿಡ್ತೀನಿ. ಅದೇ ಇದೇ ಕಬ್ಬು ತೆಗೆದ್ಬಿಟ್ಟು ಸ್ವಲ್ಪ ಸಾಲು ಹೊಡೆದ್ಬಿಟ್ಟು ನೀರ್ ಹರಿಸ್ತೀಯಾ? ಬನ್ನಿ ತೋರಿಸಿ. ಯಾಕಂದ್ರೆ ಇದೇ ಕೂಳು ಅಂದ್ರೆ. ಹೌದು. ಚಿಗುರ್ತಾ ಇರೋದೇ ಕೂಳು. ಇದು ಬಂದ್ರೆ ಮೂರನೇದು. ಬಟ್ ಅಷ್ಟು ಬಿಡ್ತೀಯಾ? ಕಡ್ದು 1-2 ಬಿಡ್ತೀಯಾ? ಇಲ್ಲ ಅಣ್ಣ, ಇದೆಲ್ಲ ಬರುತ್ತೆ ನೋಡಿ. ಇದ್ರಲ್ಲಿ ಎಷ್ಟು ಬರ್ತವೆ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 20 ಇದಾವೆ. ಅಷ್ಟು ಬರುತ್ತೆ. 20 ಬರುತ್ತೆ. ಬಟ್ ಏನು ಈ ಸಾಲು ಹೊಡಿತೀಯ ನೀನು? ಒಳಗಡೆ ಮತ್ತೆ ನೇಗ್ಲಲ್ಲಿ ಸಾಲು ಹೊಡೆದ್ಬಿಟ್ಟು ರೋಟೋವೇಟರ್ ಹಾಕಿ ಚೆನ್ನಾಗಿ ಗೊಬ್ಬರ ಕೊಟ್ಟು ತಿಪ್ಪೆ. ಬಟ್ ರೋಟೋವೇಟರ್ ಇದ್ರೊಳಗಡೆ ಹಾಕಕ್ಕಾಗಲ್ಲ. ಆಗುತ್ತೆ. ನಂದು ಕರೆಕ್ಟ್ ಆಗಿ 5 ಅಡಿ ಬಿಟ್ಟಿದ್ದೀನಿ. ಹಿಂಗ್ ಹೊಡಿತೀಯಾ? ಅಲ್ಲ ಹಿಂಗೆ ನೋಡಿ ಲೈನು. ಇದು 5 ಅಡಿ ಬರುತ್ತಾ? 5 ಅಡಿ ಬರುತ್ತೆ. ಚಿನ್ನ ಮಿನಿ ಟ್ರಾಕ್ಟರ್ ರೋಟರ್ ಹಾಕಿ ಚೆನ್ನಾಗಿ ಹೊಡಿತೀನಿ. ಓಕೆ. ಚೆನ್ನಾಗಿ ಹೊಡೆದು ಗೊಬ್ಬರ ನೋಡಿ ಅಲ್ಲೆಲ್ಲ ಅದು ನೋಡಿ ಅಲ್ಲಿ ಬೂದಿ. ಹೌದು. ಆ ಬೂದಿ ವೇಸ್ಟ್. ಅದೇ ಇದನ್ನ ಸುಟ್ಟಿದ್ದೇ ಬೂದಿ ಗೊಬ್ಬರ ಆಗುತ್ತೆ. ಆಯ್ತಾ? ಅದಕ್ಕೆ ಅರ್ಧ ಶಕ್ತಿ ಇದಕ್ಕೆ. ಇದು ಪೊಟ್ಯಾಷಿಯಂ ಅಲ್ವಣ? ಹೌದು. ಬೂದಿ. ಅದಕ್ಕೆ ಕಬ್ಬಿಗೆ ಜಾಸ್ತಿ ಅದು ಬೇಕು. ಸೊ ಅದ್ರಿಂದ ಇದು ಹಾಕ್ತೀನಿ. ತಿಪ್ಪೆ. ಈ ಕೂಳ್ ಬಂದ್ಮೇಲೆ ಇದೆ ಲಾಸ್ಟ್. ಮೂರನೇ ಲಾಸ್ಟ್. ಆಮೇಲೆ ಅಷ್ಟು ಬರುತ್ತೆ. ತುಂಬಾ ಸಣ್ಣ ಬಂದ್ಬಿಡ್ತವೆ. ಮೊದಲನೇ ಜಾಸ್ತಿ ಬರುತ್ತೆ. ಹೌದೌದು. ಖರ್ಚು ಜಾಸ್ತಿ ಬರುತ್ತೆ. ಇದಕ್ಕೆ ನಾಟಿ ಇಲ್ಲ. ಈಗ ನನಗೆ ನಾಟಿ ಇಲ್ಲ. ಫಸ್ಟ್ ಬೆಳೆಯಲ್ಲಿ ಏನು ಬರ್ಲಿಲ್ಲ. ಯಾಕಂದ್ರೆ ನಾನು ಫ್ಯಾಕ್ಟ್ರಿಗೆ ಹಾಕ್ಬಿಟ್ಟೆ. ನನಗೆ 3,100 ರೂಪಾಯಿ ಕೊಟ್ರು. ಅದ್ರಲ್ಲಿ 600 ರೂಪಾಯಿ ಕಟಿಂಗ್ ಚಾರ್ಜ್, 400 ರೂಪಾಯಿ ಲಾರಿ ಚಾರ್ಜ್, 1,000 ರೂಪಾಯಿ ಹೋಯ್ತು. 2,100 ರೂಪಾಯಿ ಸಿಕ್ತು. 170 ಟನ್ಗೆ ಎಷ್ಟಾಯ್ತು? ನನ್ನ ಲೇಬರ್ ಇಟ್ಕೊಂಡಿದ್ರಲ್ಲ, ಅವನು ಸಂಬಳ ಆಗಿ ಇದು ಹಾಕಿರೋ ದುಡ್ಡು ಬಂತು ಅಷ್ಟೇ. ನನಗೇನು ಲಾಭ ಅಟ್ಲೀಸ್ಟ್ ಅಸಲ್ ಬಂದಿದೆ. ಪ್ರತಿ ತಿಂಗಳು 25,000 ಹೋಗ್ತಾ ಇದೆ. ಹೊರಗಡೆ ನಾನ್ ಕೂಲಿ ಮಾಡಿ ಅಲ್ಲಿ ಕೂಲಿ ಕೊಡ್ಬೇಕು. ಏನ್ ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಪರಿಸ್ಥಿತಿ. ಜಮೀನ್ ತಗೊಂಡ್ಬಿಟ್ಟಿದೀವಿ, ಮೇಂಟೈನ್ ಮಾಡ್ಬೇಕು. ಒಂದೇ ₹1 ನಾ ಸಂಪಾದನೆ ಮಾಡಿಲ್ಲ. ತೋಟ ಮಾಡ್ತೀರಾ, ಫಾರ್ಮ್ ಹೌಸ್ ಮಾಡ್ತೀರಾ, ನಿಮ್ಗೆ ಇನ್ಕಮ್ ಇದ್ರೇನೆ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ತೋಟಗಳನ್ನು ಮಾಡಿ. ಏನೋ ಈ ತರ ಅಲ್ಲ, ನನ್ನ ತೋಟದಲ್ಲಿ ₹1 ಇನ್ಕಮ್ ಬಂದಿಲ್ಲ. ಇಲ್ಲ, ಇನ್ಕಮ್ ಬರುತ್ತೆ. ಯಾವಾಗ ಗೊತ್ತಾ? 4 ವರ್ಷ 5 ವರ್ಷ ತೆಂಗು, ನೀವು ಅಡಿಕೆ ಈ ತರದ್ ಏನಾದ್ರು ಸೆಟ್ ಮಾಡ್ಬಿಟ್ಟು 5 ವರ್ಷ ಆದ್ಮೇಲೆ ನಿಮ್ಗೆ ಇನ್ಕಮ್ ಬರುತ್ತೆ. 5 ವರ್ಷ ನೀವು ಕೈಯಿಂದ ಹಾಕ್ಲೇಬೇಕು. ಪ್ರತಿಯೊಬ್ಬರು ಕೈಯಿಂದ 5 ವರ್ಷ ಹಾಕಕ್ಕೆ. ಬಾಳೆ ಹಾಕಿದ್ದೆ. ವಂಡರ್ಫುಲ್ ಸ್ಟೋರಿ ಅದು. ಬಾಳೆ 1,40,000 ಖರ್ಚಾಗಿತ್ತು. 40,000 ಬಂತು, 1,00,000 ಹೋಯ್ತು. ಫೋನಲ್ಲಿ ಒಂದ್ ರೇಟ್ ಹೇಳ್ದ. ರಾಮನಗರಕ್ಕೆ ತಗೊಂಡೋದ್ರೆ ಇದು ಒಂದ್ ರೇಟು, ಇದು ಒಂದ್ ರೇಟು, ಇದನ್ನ ಬಿಸಾಕ್ತೀನಿ ಅಂತ. ಅಷ್ಟೇ. ಎಲ್ಲ ತುಂಬ್ಕೊಳ್ಳೋ ತಗೊಂಡೋಗ್ ದನಕ್ಕೆ ಹಾಕ್ಬಿಟ್ರಿ ಹಿಂದೆ. ಎಲ್ಲ ತುಂಬ್ಕೊಳ್ಳಿ ದನಕ್ಕೆ ಹಾಕ್ಬಿಟ್ರಿ ಹಿಂದೆ. ಕೆಲಸ ಎಲ್ಲ ನಾವು ಮಾಡ್ಬಿಟ್ಟಿದೀವಿ. ಕರೋನಾ ಟೈಮ್ 10 ಎಕರೆ ಹಾಕಿದ್ದೆ ನಾನು. ಅದು 10 ಎಕರೆ ಹಾಕಿದ್ನಲ್ಲ. ಇದಕ್ಕೆ 3 ಎಕರೆ ಕ್ಯಾರೆಟ್ ಹಾಕಿದ್ದೆ ಕರೋನಾ ಟೈಮಲ್ಲಿ. ಬೇರೆ ಏನ್ ಗೊಬ್ಬರ ಕೊಡ್ತೀಯಾ? ತಿಪ್ಪೆ ಗೊಬ್ಬರನೇ. ತಿಪ್ಪೆ ಗೊಬ್ಬರ. ಎಷ್ಟು ಲೋಡ್ ಇಲ್ಲಿ? ಆಮೇಲೆ ಆರ್ಗಾನಿಕ್ ಇದು ಬರುತ್ತೆ, ಜೀವಾಮೃತ ಹಾಕ್ತೀನಿ. ಜೀವಾಮೃತ ನೀನೇ ಮಾಡ್ತೀಯಾ ಇಲ್ಲ ತರಿಸ್ತೀಯಾ? ಇಲ್ಲ, ನಾನೇ ಮಾಡ್ತೀನಿ. ಅವ್ರು ತರಿಸ್ಬಿಟ್ರೆ ಎಷ್ಟಣ್ಣ ಕಾಸ್ಟ್ಲಿ ಸಿಗುತ್ತೆ. ಹೌದು. ನಾನು ಗೋಶಾಲೆ ಇಲ್ಲಿ ಗೋಶಾಲೆ ಸಿಗುತ್ತೆ. ಸಗಣಿ ತರ್ತೀನಿ. ನಂದು ಬೆಲ್ಲ ಇದೆ, ಹಿಟ್ಟು ಹಾಕ್ತೀನಿ, ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಒಂದ್ಸತಿ ಮಾಡಿದ್ನಪ್ಪ. 2 ತಿಂಗಳಿಗೆ ಒಂದ್ಸಲಿ ಡ್ರಮ್ಗೆ ಹಾಕ್ತೀನಿ. ಡ್ರಿಪ್ ಅಲ್ಲೇ ಕೊಟ್ಬಿಡ್ತೀನಿ. ಹೌದು. ನೀಟಾಗಿ. ಈ ವರ್ಷ ನಿಜ ಹೇಳ್ತೀನಿ, ಬಿಜಿಯಲ್ಲಿ ಇದ್ಬಿಟ್ಟು ಸ್ಟಾರ್ಟಿಂಗ್ 2 ತಿಂಗಳು 3 ತಿಂಗಳು ಚೆನ್ನಾಗಿ ನೋಡ್ಕೊಂಡೆ. ಆಮೇಲೆ ಮಳೆ ಸ್ಟಾರ್ಟ್ ಇತ್ತು, ನೋಡ್ಲೇ ಇಲ್ಲ. ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಾನು ಮತ್ತೆ ಜೀವಾಮೃತ ಮಾಡಕ್ ಒಂದ್ಸತಿ ಮಾಡಿದ್ದೆ. ಜೀವಾಮೃತ ಮಾಡಿದೆ. ಆಮೇಲೆ ನಾಗರಾಜ್ ಅನ್ಬಿಟ್ಟು ಬೇವಿನ ಹಿಂಡಿ ಚಳ್ಳಕೆರೆಯಿಂದ ಅವ್ರು ಮಿಷಿನ್ ತಗೊಂಡ್ಬಂದು ಬೇವಿನ ಬೀಜ ಹಾಕಿ ಬೇವಿನ ಹಿಂಡಿ ಹಾಕಿದ್ದೆ. ಕಣ್ಣು ಮುಂದೆ ಹೊಡೆದು ಕೊಡ್ತಾರೆ. ಅದಾಗ್ದೆ ಈಗ ಮದ್ದೂರು ದೇಶಿಗೌಡ್ರು ಅಂತ, ಅವ್ರ ಹತ್ರ ಇದು ಎರೆಹುಳ ಗೊಬ್ಬರ ತರಿಸಿದೀನಿ. ಒಂದು ಎಷ್ಟು ನಾವೆಲ್ಲ ಈಗ ದೊಡ್ಡ 4 ಎಕರೆ 3 ಎಕರೆಗೆ ಎಲ್ಲ ಹಾಕಕ್ ಆಗಲ್ಲ. ಏನ್ ಮಾಡಕ್ ತರಿಸ್ದೆ. ಎಲ್ಲ 1-2 ಇಡೀ ನಂದೆಲ್ಲ ಗಿಡಗಳು ಹಾಕ್ಬಿಟ್ಟಿದ್ದೀನಲ್ಲ. ತೆಂಗು, ನೆಲ್ಲಿಕಾಯಿ, ಮತ್ತೆ ನೇರಳೆ, ಎಲ್ಲದಕ್ಕೂ 1-2 ಇಡೀ
ಆ ಫೆನ್ಸಿಂಗ್ ಇರೋವರೆಗೂ ನಿನ್ ಜಾಗನಾ? ಹಾ ಅಲ್ಲಿವರೆಗೂ. ಇಲ್ಲಿ ಇನ್ನು ಸ್ವಲ್ಪ ಕಟಾವ್ ಬಂದಿದೆ. ಹಾ ಅದಿದೆ, ಅದಿನ್ನ ಸ್ವಲ್ಪ ಇನ್ನ ಲೇಟ್ ಅದು. ಸ್ವಲ್ಪ late. ಸಿಪ್ಪೆಗೆ ಆಮೇಲೆ ಬೆಂಕಿ ಹಚ್ಬಿಡ್ತೀಯ, ಏನ್ ಮಾಡ್ತೀಯಾ? ಯಾವ್ದು? ಇದು ಹೌದೌದು ಸೊಪ್ಪು. ಹೌದು. ಅವಾಗ ಆ ಕೂಳೆ ಬರ್ತಾ ಇರೋದು ಹೋಗ್ಬಿಡೋದು. ಮತ್ತೆ ಬರುತ್ತೆ, ಹಾ ಮತ್ತೆ ಬರುತ್ತೆ. ನಾನು ನಿಮ್ಗೆ ಹೇಳ್ತಿದ್ದೆ ಅವಾಗ್ಲೇ. ಹೌದು. ಕಬ್ಬೆಲ್ಲ ಈ ತರ ಹೌದು. ಈ ಕಬ್ಬಿಗೆ ಏನು ಹೆಸರು, ನಾಟಿ ಏನು ವೆರೈಟಿಗಳಿರ್ತಲ್ಲ? ಏನೋ ಇದೆ, ಒಂದು ನಂಬರ್ ಇದೆ ಹೇಳ್ತೀನಿ ಕರೆಕ್ಟ್. ನಂಬರ್ ಗೊತ್ತಿಲ್ಲ ಹಾ ಅಣ್ಣ. ಇದು ಹೆಂಗ್ ಗೊತ್ತಾ ಹಾ ನೋಡು, ಕೊಡಿದೆ. ಇದು 25 ಮೇಲೆ ಬಂದ್ರೆ ಒಳ್ಳೆ ಬೆಳೆ. ಏನ್ 25? ಈ ಗೆಣ್ಣು ಇದೆಯಲ್ಲ, ಗೆಣ್ಣು ಗೆಣ್ಣು. ಹಾ ಹಾ 25 ಗೆಣ್ಣು ಮೇಲೆ ಬರ್ಬೇಕು. ಹಾ ಅವಾಗ ಎಕರೆಗೆ ಇಷ್ಟು ಟನ್ ಅಂತ ಬರುತ್ತೆ. ಹಾ. ಇದನ್ನ ಒಂದು ಕಬ್ಬು ನೋಡಿದ್ರೆ ಹಾ. ಎಕರೆಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಡ್ತಾರೆ ಎಕ್ಸ್ಪೀರಿಯನ್ಸ್. ಓಕೆ ಓಕೆ. ಹಾ ನೋಡಿ, ಈಗ ನಾವ್ ಬರ್ಬೇಕದು. ಹಾ ನೋಡಿ ಈ ತರ ಇದ್ರೆ ಒಳ್ಳೆ ಕಬ್ಬು. ನೋಡಿ ಈ ತರ ಸಣ್ಣ ಇದೆ ನೋಡಿ, ಇದೆಲ್ಲ ಅದು ವೇಸ್ಟ್. ಅದು ಇದೆಲ್ಲ ವೆಸ್ಟ್. ಹಾಲ್ ಬರಲ್ಲ. ಇವೆಲ್ಲ ಹಾಲ್ ಸರಿಯಾಗಿ ಬರಲ್ಲ. ಹಾಲ್ ಬರಲ್ಲ. ಬಟ್ ತಗೊಂಡಾಗ ಅದನ್ನು ತಗೊಂಡಾಗ ಹಾಕ್ತೀರಾ? ಹಾಕ್ತಾರೆ, ಎಲ್ಲ ಹಾಕ್ತಿವಿ, ಏನು ಚೆನ್ನಾಗಿದೆ, ಏನು ಬಿಡಲ್ಲ. ನೋಡಿ ಈ ತರ ಎಲ್ಲ ಚೆನ್ನಾಗಿದೆ. ನೋಡಿ ಅದು ಎಲ್ಲ ಚೆನ್ನಾಗಿದೆ. ಚೆನ್ನಾಗ್ ಮಾಡಿದ್ಯಾ ವಾಸು, ಚೆನ್ನಾಗ್ ಬರ್ಲಿ. ಬಟ್ ಇಲ್ಲೆಲ್ಲ ಇನ್ನೂ ಅದೇ ಬಟ್ ಎರಡನೇ ಕೂಡಾಗಿರೋದ್ರಿಂದ ಹೌದು, ಇಳುವರಿ ಕಡಿಮೆ. ಇಳುವರಿ ಕಡಿಮೆ. ಇದು ಬಟ್ ಇದೊಂದು ಕಬ್ಬು ಚೆನ್ನಾಗಿದೆ. 45 ಕೆಜಿ ಇರ್ತಾ ಒಂದ್ ವಾರ? 45 ಕೆಜಿ. 45 ಕೆಜಿ ಬರುತ್ತಾ? ಎತ್ಕೊಂಬ. ನಮ್ಗೆ ಹುಷಾರು, ಕೆಳಗಡೆ ಕೂರುಗಳಿರುತ್ತೆ. ಎಲ್ಲ ಚಪ್ಪಲಿ ಹಾಕೊಂಡಿದ್ಯಾ? ಎಲ್ಲ ನಾವು ಮಾಮೂಲಿ. ಹಾ ಯಾರಿಲ್ಲ, ನಾನೇ ಹಾಕ್ಬಿಡ್ತೀನಿ. ಹೌದಾ? ನಿಮ್ದೇನು ಇಲ್ಲೇನು ಪಕ್ಕದಲ್ಲಿ ಹಳೆ ಮನೆ? ಹುಷಾರು. ಹಾ ಶೂ ಇದೆ, ಹಾಕು ಹಾಕು, ಏನು ಮಾಡಕ್ ಆಗಲ್ಲ. ಸಿನಿಮಾದಲ್ಲಿ ಮೇಕಪ್ ಹಾಕೊಂಡು ಆಕ್ಟ್ ಮಾಡ್ದಂಗಲ್ಲ. ಅರ್ಥ ಆಯ್ತಾ? ಹಾ ಎಲ್ಲ ಮಾಡ್ತೀನಿ. ಹಾ ಇನ್ನೊಂದು 10 ವರ್ಷ ಮುಂಚೆ ಬರ್ಬೇಕಿತ್ತು. ಜೀವನದಲ್ಲಿ ನಾವು ಮಾಡ್ಕೊಂಡ್ರೆ ಸ್ವಯಂಕೃತಾಪರಾಧಗಳು ಅಂತ ಹೇಳ್ತೀವಿ, ಅದೇ ಅಲ್ವಾ? ನಾವ್ ಅಲ್ಲಿ ಉದ್ಧಾರ ಆಗೋಣ ಅಂತ ಅಲ್ಲೇ ವಯಸ್ಸಲ್ಲ ಅಲ್ಲೇ ಆಗೋಯ್ತು. ಅದೇ ಅಷ್ಟೇ ಅಷ್ಟೇ. ಗಾಂಧಿನಗರದಲ್ಲಿ ವಯಸ್ಸಾಗೋಯ್ತು. 55 ವರ್ಷ ಆಗೋಯ್ತಲ್ಲಪ್ಪ ನಂಗೆ. ಹೌದೌದು, ಗಾಂಧಿನಗರದಲ್ಲಿ 55 ವರ್ಷ. ನಮ್ದು 30. ನೀವು 30. 55 ವರ್ಷ ಗಾಂಧಿನಗರದಲ್ಲಿ. ಇದು 55ನೇ ವರ್ಷ ನಂದು. ಏನ್ ಮಾಡೋಣ, ನಾನು 15ನೇ ವಯಸ್ಸಿನಲ್ಲಿ ಬಂದಿದ್ದಪ್ಪ. ಅಲ್ಲ, ಒಳ್ಳೆ ಹೆಸರು ತಂದು ಕೊಟ್ಟಿದೆ ಒಟ್ಟಿನಲ್ಲಿ. ಹೆಸರು ಎಲ್ಲ ಕೊಟ್ಟಿದೆ ಜೀವನದಲ್ಲಿ, ಎಲ್ಲ ಕೊಟ್ಟಿದೆ. ಏನ್ ಮಾಡಕ್ಕಾಗುತ್ತೆ, ನಾವು ಅಲ್ಲಿ ದುಡ್ದು ಅಲ್ಲೇ ಕಳೆದಿದ್ದೀವಿ ಅಷ್ಟೇ. ಈಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ರಿ ನೀವು? ಹೌದು. ಹೊರಗಡೆ ಕರ್ಕೊಂಡೋಗಿ ಹಾರ ಹಾಕಿ ಕೊಟ್ರು. ಖಂಡಿತ. ಅದೇ ನೀವು ಮಾಮೂಲಿ ಇಲ್ಲಿದ್ದೀರಾ ಮಾಡ್ತಿದ್ರ? ಇಲ್ಲ ಅಣ್ಣ, ಇಲ್ಲ. ಸಿನಿಮಾದಲ್ಲಿ ನಮಗ್ ಬಡ್ಕೊಂಡ್ ಬರೋದು ಅದೊಂದೇ. ಎಲ್ಲಾದ್ರೂ ಫ್ರೆಂಡ್ಸ್ ವಾಸು ಅಂತಾರೆ. ಹೌದು, ಆಯ್ತಾ? ಅದೇ ಮೇನು. ಹೌದು, ಅದು ಅನ್ನ ಕೊಡ್ತಾ ಇದೆ ಈಗ, ಅಲ್ವಣ್ಣ? ಖಂಡಿತ ಕೊಡುತ್ತೆ. ಇವತ್ತಲ್ಲ ನಾಳೆ ಕೊಡುತ್ತೆ, ಕೊಟ್ಟೆ ಕೊಡುತ್ತೆ. ಅಣ್ಣ ಇದೇನ್ ಗೊತ್ತಾ, ಕಬ್ಬು ಬೇರೆಯವರೆಲ್ಲ 8 ತಿಂಗಳು 9 ತಿಂಗಳು ಕಟ್ ಮಾಡ್ಬಿಟ್ಟು ಅದನ್ನ ಹಾಲು ತೆಗೆದು ಅದಕ್ಕೆ ಸಕ್ಕರೆ ಹಾಕಿ ಬೆಲ್ಲ ಮಾಡ್ತಾನೆ. ಸಕ್ಕರೆ ಹಾಕ್ತಾರ? ಸಕ್ಕರೆ ಯಾಕೆ? ಸಿಹಿ ಬರ್ಲಿ ಅಂತ. ಸಿಹಿ ಬರ್ಲಿ ಅಂತ. 8 ತಿಂಗಳು ಕಬ್ಬು ಸಿಹಿ ಬರಲ್ವಲ್ಲ, ಅದಕ್ಕೆ ಇದನ್ನ ಒಂದು 25 ಕೆಜಿ ಅವಾಗ 40 ರೂಪಾಯಿ ಸಕ್ಕರೆ ಮಾರ್ತಾ ಇಲ್ಲ. ಸಕ್ಕರೆನು ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಸಕ್ಕರೆ, ಕಪ್ಪು ಸಕ್ಕರೆ ಬರುತ್ತೆ. ಅಂದ್ರೆ ವೇಸ್ಟ್ ಆಗಿರೋ ಗೋಡನ್ಗಳಲ್ಲಿ ಅದೆಲ್ಲ ಆಲೆ ಮನೆ ತಗೊಂಡೋಗ್ತಾರೆ ತಮಿಳ್ನಾಡು ಕಡೆ. ತಗೊಂಡೋಗ್ಬಿಟ್ಟು ನಾಟು ಸಕ್ಕರೆ ಅಂತ ಮಾಡ್ತಾರೆ. ನಾಟಿ ಸಕ್ಕರೆ ಗೊತ್ತು. ಅದನ್ನ 8 ತಿಂಗಳು ಕಬ್ಬು ಹಾಕ್ಬಿಟ್ಟು ನಾನು ನೋಡಿದೀನಿ. ಕಬ್ಬು ಈ ತರ ದಿಲ್ವೇ ಇಲ್ಲ. ಎಲ್ಲ ಕೇಳ್ದೆ ಅವ್ರನ್ನ, 8 ತಿಂಗಳು ಅಂದ್ರು. 8 ತಿಂಗಳು ಕಟಾವ್ ಮಾಡ್ತಾರೆ. ಜೋಳದ ಕಟ್ಟಿಂಗ್ ಇರುತ್ತೆ. ನಿಂದು ಮೊದಲನೇ ಕೂಳೆ ಅದು ಚೆನ್ನಾಗಿದೆ, ಎರಡನೇ ಕೂಳೆ ಅದು ಚೆನ್ನಾಗಿದೆ ಕಬ್ಬು. ಎದುರು ಚೆನ್ನಾಗಿ ಸೈಜ್ ಇದೆ, ಸೈಜ್ ಚೆನ್ನಾಗಿ ಬಂದದ. ಆಮೇಲೆ ಅಣ್ಣ 8 ತಿಂಗಳು ಕಬ್ಬು ಕಡ್ದು ಇವರೇ ತುಂಬುತ್ತಾರೆ. ಹೌದೌದೌದು, ಬರೀ ಇವ್ರು ಕಡ್ದು ತುಂಬೋದು ಅಷ್ಟೇ. ಆಲೆ ಮನೆ ಕೆಲಸ ಮಾಡೋರು ಬೇರೆ 5 ಜನ ಇರ್ತಾರೆ, ಇವರೊಂದು 5 ಜನ ಇಲ್ಲೇ. ಓಕೆ ಓಕೆ. ಎಲ್ಲ ಒಂದೇ ಟೀಮು? ಎಲ್ಲ ಒಂದೇ ಟೀಮ್. ಅಲ್ಲ ಆತರ 8 ತಿಂಗಳಿಗೆ ಮಾಡ್ತಾರೆ. ನಮ್ದು ಇದು ಕರೆಕ್ಟ್ ಆಗಿ ಅಕ್ಟೋಬರ್ ಅಲ್ಲಿ ನಾನು ಕೂಲಿ ಬಿಟ್ಟಿದ್ದು. ಎಷ್ಟು ತಿಂಗಳು ಆಯ್ತು ಲೆಕ್ಕ ಹಾಕಿ? ಆಯ್ತಲ್ಲ, 14 ತಿಂಗಳು. ಅಕ್ಟೋಬರ್ ಟು 12 ನವೆಂಬರ್ ಡಿಸೆಂಬರ್ 14 ತಿಂಗಳು ಆಯ್ತು. 14 ತಿಂಗಳು ಪಕ್ಕ. 16 ತಿಂಗಳು ಆಯ್ತು. 16 ತಿಂಗಳು. ಅದೇ 14 ಒಂದ್ ತಿಂಗಳು ಬಿಡಿ. 14 ಅಂತೂ ಗ್ಯಾರಂಟಿ. ನಾನು ಡ್ರಿಪ್ ಹಾಕ್ಬಿಟ್ಟಿದೀನಿ. ಡ್ರಿಪ್ ಹಾಕ್ಸ್ಬಿಟ್ಟಿದೀನಿ. ಇಲ್ಲ ಡಿಪ್ ಪೈಪ್ ಎಲ್ಲ ಇದೆ ಇಲ್ಲಿ? ಎಲ್ಲ ಡ್ರಿಪ್ ಪೈಪ್ ಇದೆ. ಸರಿ, ಇದೆಲ್ಲ ಬೆಂಕಿ ಹಚ್ಚಿಯಲ್ಲ, ಏನ್ ಮಾಡ್ತೀಯ ಅವಾಗ? ಅದೇ ತೆಗಿತೀನಿ, ಡಿಪ್ ಪೂರ್ತಿ ಎಲ್ಲ ತೆಗೆದು ಆಚೆಗೆ ಹಾಕಿ ಕ್ಲಿಯರ್ ಮಾಡಿ ಮತ್ತೆ ಲೈನು ಮತ್ತೆ ಅದನ್ನ ಎಲ್ಲ ನಾನು ಡ್ರಿಪ್ ಮಾಡಿ ಎಲ್ಲ ತೆಗೆದು ಬಿಸಾಕ್ಬಿಟ್ಟೆ. ಆಗ್ಲೇ ನಡೀಲಿಲ್ಲ ನಂಗೆ. ಹೌದಾ? ವಿಪರೀತ ಕಳೆ ಬರ್ತಿತ್ತು. ವಿಪರೀತ ಕಳೆ ಮೈಂಟೈನ್ ಮಾಡಕ್ ಆಗಲ್ಲ. ಡಿಪ್ ಕಿತ್ತೋಗ್ತಿತ್ತು. ಮತ್ತೆ ನೀರ್ ಬಿಡ್ತೀರಿ? ಈಗ ಬಿಟ್ಬಿಡ್ತೀವಿ, ಪೈಪ್ ಹಾಕ್ಬಿಡ್ತೀವಿ. ಅಲ್ಲಲ್ಲಿ ವಾಲ್ಗಳು ಹಾಕಿದೀನಿ. ನನ್ ಈ ತರ ಕಬ್ಬೇನಲ್ವಲ್ಲ, ಕಬ್ಬಿಗೆ ಡ್ರಿಪ್ ವರ್ಕೌಟ್ ಆಗುತ್ತಾ ನಿನ್ ಪ್ರಕಾರ? ಅಲ್ಲ ಆಗ್ತಾ ಇದೆ. ಆಗ್ತಾ ಇದೆಯಾ?
ಆಗಿದೆ ಫಸ್ಟ್ ಬೆಳೆ ಸೂಪರ್ ಆಗಿ ಬಂದಿತ್ತು. ಹೌದಾ ಅಣ್ಣ ಏನ್ ಗೊತ್ತಾ, ಈಗ ಫೆಬ್ರವರಿ ಬಿಟ್ಟು ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಚೆನ್ನಾಗಿ ಕೊಟ್ರೆ ಜೂನ್ ಇಂದ ಮಳೆ ಬರುತ್ತೆ. ಇಲ್ಲ ನನ್ನ ಜಮೀನ್ ಏನ್ ಗೊತ್ತಾ, ಭೌಗೋಳಿಕವಾಗಿ ನಂದೊಂಥರ ಘಟ್ಟ ಪ್ರದೇಶದ ತರ ಇದೆ. ಹೌದೌದು. ಯಾವ್ದೇ ಈಗ ನೋಡಿ ನಿನ್ ಜಮೀನ್ ಒಂದ್ ಲೆವೆಲ್ ಇದೆ, ಹೌದು ನೀನ್ ಮಾಡ್ಬೋದು. ನಂದು ಇಲ್ಲಿ ಈ ಲೆವೆಲ್ ಇಂದ ಈ ಲೆವೆಲ್ ಬಂದ್ರೆ 10 ಅಡಿ 15 ಅಡಿ, ಅಲ್ಲಿಂದ 20 ಅಡಿ 25 ಅಡಿ ಹೋಗ್ತಾ ಹೋಗ್ತಾ ನಂದು ಕೆರೆ ಪಕ್ಕದಲ್ಲಿರೋ ಜಮೀನ್ಗೂ ಲಾಸ್ಟ್ ನನ್ನ ಬೌಂಡ್ರಿಗೂ ಹೆಚ್ಚು ಕಮ್ಮಿ 50 ಅಡಿ 60 ಅಡಿ ಡಿಫ್ರೆನ್ಸ್ ಇದೆ. ಅದಕ್ಕೆ ನಿಮ್ಮ ಅಲ್ಲಾಗಲ್ಲ, ವರ್ಕೌಟ್ ಆಗ್ಲಿಲ್ಲ. ಅಲ್ಲ ನೀವು ಏನಿದ್ರು ರೆಸಾರ್ಟ್ ಮಾಡಿ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರೆಸಾರ್ಟ್ಗೆ ನಿಮ್ ಜಾಗ ಒಳ್ಳೇದು ಆಯ್ತಾ. ಈಗ ನಾನು ಈಗ ನೆಕ್ಸ್ಟ್ ಎಲ್ಲ ವ್ಯವಸಾಯ ಮಾಡಕ್ ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಲೇಬರ್ ಕೊಟ್ಟು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಇಲ್ಲೆಲ್ಲ ಐಡಿಯಾ ಮಾಡ್ತಾ ಏನ್ ಮಾಡೋಣ, ಹೆಂಗ್ ಮಾಡೋಣ, ಏನೇನ್ ಮಾಡೋದು. ಏನೋ ವೀಕೆಂಡ್ ಹೆಲ್ತ್ ರಿಸಾರ್ಟ್, ವೀಕೆಂಡ್ ಹೆಲ್ತ್ ರಿಸಾರ್ಟ್. ಓಕೆ, ಅರ್ಥ ಆಯ್ತಲ್ಲ, ಜಾರುತ್ತೆ. ಆಮೇಲೆ ಬೇರೆಯವ್ರು ತಪ್ಪು ತಿಳ್ಕೊಬಹುದು. ಅದೇ ಅದೇ ಸರಿಸು ಇಬ್ಬರು ಹೆಗಲ ಕೈ ಹಾಕೊಂಡ್ ಬರ್ತಾವ್ರೆ. ಈಗ ಜಾರುತ್ತೆ, ಅವೆಲ್ಲ ಸ್ಲಿಪ್ ಆಯ್ತು, ಸಿಪ್ಪೆ ಇದೆಯಲ್ಲ ಜಾರುತ್ತೆ. ಅದಕ್ಕೆ ಗೆಳೆಯ ಗಿರೀಶ್ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಅವ್ರ ಸಪೋರ್ಟ್ ಅಲ್ಲಿ ನಡೀತಾ ಇದ್ದೀನಿ. ನಾನ್ ಬಂಡೆ ಹತ್ತಿದ್ದೀನಿ, ಇದಕ್ಕೆಲ್ಲ ಎದುರ್ತೀನಿ. ಸ್ಲಿಪ್ ಆಗುತ್ತೆ. ಆಮೇಲೆ ಕೂಳೆಗಳು ಇರ್ತಾವಲ್ಲ, ವೆರಿ ಡೇಂಜರ್ ನಮ್ಗೆ ಶುಗರ್ ಇರೋದ್ರಿಂದ. ನಾನು ಏನಕ್ಕೆ ನಮ್ಮ ಬೆಲ್ಲ ನಾನು ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ 14 ತಿಂಗಳು ಕಬ್ಬು ಅದ್ಭುತವಾಗಿ ಟೇಸ್ಟ್ ಬರುತ್ತೆ ಆಯ್ತಾ. ಅದಕ್ಕೆ ನಾನು ಹೇಳೋದಷ್ಟೇ, ಏನ್ ಈ ಬೆಲ್ಲದಿಂದ ನಾನು ಉದ್ಧಾರ ಆಗ್ಬಿಡಲ್ಲ. ಒಳ್ಳೆ ನಮ್ಗೆಲ್ಲ ನೀನು ಖರ್ಚು ಮಾಡಿದ ಮೇಲೆ 1% ಸಿಕ್ಕುದು ನಿನ್ ಲಾಭ ತಾನೆ. ಹೌದು ಅಲ್ವಾ, ಲಾಭನೇ. 1% ಈ ವರ್ಷ ಲಾಭ, ಹೋದ ವರ್ಷ ಇಲ್ಲ. ಅಲ್ಲಿಗಾಯ್ತು. ಈ ವರ್ಷ ಜಾಕ್ಪಾಟ್ ಹೊಡಿತೀಯ. ಜಾಕ್ಪಾಟ್ ಏನ್ ಬಾಣ, ಇದೊಂದು ಖುಷಿ ಅಣ್ಣ ಅದಷ್ಟೇ. ಬಟ್ ಆದ್ರೂ ನಮ್ಮ ಭಾರತ ದೇಶ ಏನಿದೆಯಲ್ಲ, ಐ ಥಿಂಕ್ ನನಗ್ ಗೊತ್ತಿದಂಗೆ ರೈತರು ನಂಬ್ಕೊಂಡೆ ಒಂದು 70% ಇದೆ. ಹೌದೌದು ಅಲ್ವಾ, ರೈತಾಪಿ ಜನರಿಂದ ನಂಬ್ಕೊಂಡೆ ನಮ್ಮ ಭಾರತದ ಬೆನ್ನುಮೂಳೆನೆ ಕಿಸಾನ್. ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳ್ತಾರಲ್ಲ. ಆಮೇಲೆ ಏನ್ ಗೊತ್ತಾ, ಈ ಜನರೇಷನ್ ಇದ್ರಲ್ಲ ಈಗ ಮಾಡ್ತಾ ಇರೋ ಕೆಲಸ, ಈಗೇನ್ 40 years 45 years ಇದ್ರಲ್ಲ ಹುಡುಗರು, ಅವ್ರು ಹೋದ್ಮೇಲೆ ಅವ್ರ ಮಕ್ಳು ಯಾರು ಮಾಡಲ್ಲ. ಅದ್ ಗೊತ್ತು. ನಾವು ಈ ಜನರೇಷನ್ ಲಾಸ್ಟ್ ವ್ಯವಸಾಯ ಆಮೇಲೆ ನಾವು ಮಾಡಿಸ್ತಿದ್ವಿ ಅಂತ ನೀವು ಹೇಳ್ತಿದ್ರ ಚಿಕ್ಕ ವಯಸ್ಸಲ್ಲಿ. ನಾವು ಹಂಗೆ ಬರೀ ನಮ್ಮ ಮಕ್ಕಳಿಗೆ ಇಮ್ಯಾಜಿನ್ ಹೇಳ್ಬೋದು ಅಷ್ಟೇ. ನಾನು ಅಲೆ ಮನೆ ಮಾಡ್ತಿದ್ದೆ, ಬೆಲ್ಲ ಕೊಡ್ತಿದ್ದೆ. ಹಾ ಆಯ್ತಾ, ಸಪೋರ್ಟ್ ಮಾಡೋದು ಕಷ್ಟ ಆಗ್ಬಿಡ್ತೀವಿ. ಈಗ ನೋಡಿ ಎಕ್ಸಾಂಪಲ್, ನನ್ ಮಗನ್ಗೆ ಜೊತೆಗಿರಪ್ಪ ನೋಡ್ಕೊಳ್ತೀಯ ಅವ್ರಿಗೆ ಆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಬೇರೆ ಎಜುಕೇಶನ್ ಮಾರ್ಕೆಟಿಂಗು ಅದ್ರ ಮೇಲೆ ಅಲ್ಲ. ಜೋಳದ ಕಡ್ಡಿಯಲ್ಲಿ ಮಾಡ್ತಾವ್ರ ಬೆಲ್ಲ, ಜೋಳ ಬರುತ್ತಲ್ಲ, ಹೌದು, ಜೋಳದ ಕಡ್ಡಿಯಲ್ಲಿ ಆ ಜಾಗಕ್ಕೆ ಒಂದ್ಸತಿ ಕರ್ಕೊಂಡು ಹೋಗಿ ಮಾರಾಯ ಬೆಲ್ಲ ಮಾಡ್ತಾವ್ರೆ. ಒಂದ್ ವಿಡಿಯೋ ಮಾಡ್ತೀನಿ ಅದಕ್ಕೂ. ಅದಕ್ಕೆ ನಾನು ನೆಕ್ಸ್ಟ್ ಹೇಗೆ ಅದರಿಂದ ಏನು ಸಿಹಿ ಬರ್ತಾ ಇದೆ. ಅದಕ್ಕೆ ಏನಾದ್ರು ಮತ್ತೆ ಸಕ್ಕರೆ ಹಾಕ್ತಾರ ಗೊತ್ತಿಲ್ಲ. ಅಂದ್ರೆ ಬೆಲ್ಲದಲ್ಲೂ ಡೂಪ್ಲಿಕೇಟ್ ಬಂದ್ಬಿಟ್ಟಿದೆ ಎಲ್ಲ ಡೂಪ್ಲಿಕೇಟ್. ನಿಜವಾಗ್ಲೂ ಜೋಳದ ಕಡ್ಡಿದಲ್ಲಿ ಬೆಲ್ಲ ಮಾಡ್ತಾ ಇದಾರೆ. ಬೇಕಾದ್ರೆ ನೋಡಿ ಗೂಗಲ್ ಅಲ್ಲಿ ಸಿಗುತ್ತೆ, ಅದ್ರಲ್ಲಿ ಮಾಡ್ತಾ ಇದಾರೆ ಒಬ್ಬ ಮನುಷ್ಯ. ಅದು ಟೇಸ್ಟ್ ಬರ್ತಾ ಇದೆ. ಎಲ್ಲಿ, ಯಾವ ದೇಶದಲ್ಲಿ ಮಾಡ್ತಾ ಇದಾರೆ ಅದು? ಇಲ್ಲ, ನಮ್ಮ ಇಂಡಿಯಾದಲ್ಲೇ. ಅದು 2 ತಿಂಗಳು ಬಂದ್ಬಿಡುತ್ತೆ. ಅಲ್ಲ, ಇಲ್ಲೆಲ್ಲ 3 ತಿಂಗಳು ಜೋಳದ ಕಡ್ಡಿ ಚೆನ್ನಾಗಿ ಬೆಳೀತಾ ಬಿಡು. ಅಲ್ಲಲ್ಲ, ತೋಟದಲ್ಲಿ ಕೆಲಸ ಮಂಜು ಅಂದ್ಬಿಟ್ಟು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದ. ಸಂಬಳ ನಂದು, ಟೈಮ್ ನಂದು, ನೀರ್ ನಂದು. ಜೋಳ ಅವನು ಹಾಕೊಂಡು ನನ್ನ ದನಗಳಿಗೆ ಹಾಕೊಳ್ತೀನಿ ಅಂತ 5,000 ಸಾವಿರ ರೂಪಾಯಿ ಜೋಳ ಮಾರ್ಕೊಳ್ಳೋನು. ಲೇ, ನನ್ ಜಮೀನಲ್ಲಿ ಬೆಳೆದಿದ್ದ ಜೋಳ ನೀನು ಮಾರ್ಕೊಳ್ತಾ ಇದ್ದೀನಿ. ಸಾರ್ ಅನ್ನೋನು ಮಂಜು ಅಂತ ಅವನು. ಅಷ್ಟು ಕಿಲಾಡಿಗಳು ಇವತ್ತಿನ ದಿನ ಲೇಬರ್ಗಳು. ಕೇಳಿ, ಇವತ್ತು ನಿಮ್ಗೆ 3 ತಿಂಗಳು ಬೇಕಾಗಿಲ್ಲ, ಅದಕ್ಕೆ 2 ತಿಂಗಳಿದ್ರೆ ಅದಕ್ಕೆ ನೀರ್ ಬೇಕಲ್ಲ, ಒಳಗಡೆ ರಸ ಇರ್ಬೇಕಲ್ಲ. 3 ತಿಂಗಳಾದ್ರೆ ಡ್ರೈ ಆಗ್ಬಿಡುತ್ತೆ. 2-2.5 ತಿಂಗಳಿಗೆ ತೆಗೆದು ಗಾಣಕ್ ಹಾಕದ, ನೀರ್ ತೆಗೆದ, ಬೆಲ್ಲ ಮಾಡ್ದ. ಇದು ಆದ್ರೆ 14 ತಿಂಗಳು ಕಾಯ್ಬೇಕು ನಾನು. ಅಲ್ಲಲ್ಲ, ಅದಕ್ಕೆ ಇವಾಗ ಸಿಹಿ ಬರೋದಕ್ಕೆ, ಆ ರುಚಿ ಬರೋದಕ್ಕೆ ಏನ್ ಮಾಡ್ತಾರೆ, ಏನ್ ಹಾಕ್ತಾರೆ ಹೊಸ ತೋರ್ಸು, ಅದನ್ನು ಮಾಡ್ಬಿಡ್ತೀನಿ. ಅಯ್ಯೋ, ಯಾಕ ಅವೆಲ್ಲ ತೋರ್ಸಲ್ಲ. ನಿಮ್ಗೇನ್ ಗೊತ್ತಾ, ತಮಿಳ್ನಾಡಲ್ಲಿ ಒಂದು ಆಲೆ ಮನೆಗೆ ಹೋದ್ವಿ ನಾವು, ನಮ್ಮ ಹೇಮಂತ್ ಅವರು. ಹೋದ್ರೆ ಗೇಟ್ಗೆ CC ಕ್ಯಾಮೆರಾ ಹಾಕವ್ನೆ. ಹೋಗಿ ಗೇಟ್ ತೆಗಿಲಿಲ್ಲ. ನೋಡ್ಬೇಕು, ಆಲೆ ಮನೆ ಬೆಂಗಳೂರಿಂದ ಬಂದಿದ್ದೀವಿ ಅಂದ್ರೆ ಒಳ್ಳೆ ಅಲೋ ಇಲ್ಲ ಅಂತ. ಯಾಕಂತ ಹೇಳ್ಬಿಟ್ಟು ಮತ್ತೆ ಇಂಡಿಯಾದಿಂದ ಹೋದ್ವಿ. ಎಲ್ಲ ನೋಡ್ತಾ ಇದ್ರೆ ಈ ಕೊಪ್ಪರಿಗೆ ಬಿಳಿ ಚೀಲದಲ್ಲಿ ಸಕ್ಕರೆ ಸರ್ ಅಂತ ಒಯ್ದ. ಅಷ್ಟು ದೊಡ್ಡ ಮೂಟೆ ಒಯ್ದ. ಅವಾಗ ಅರ್ಥ ಆಯ್ತು. ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಯಾರಿಗ ಒಂದು 200 ರೂಪಾಯಿ ಕೊಟ್ಟೆ. ಅವ್ನು ಏನೇನ್ ಹಾಕ್ತಾರೆ ಎಲ್ಲ ಹೇಳ್ದ. ಏನ್ ಹಾಕ್ತಾರೆ, ಸಕ್ಕರೆ ಹಾಕ್ತಿವಿ. ಕಬ್ಬಲ್ಲಿ ನೋಡ್ದೆ, ಕಬ್ಬು ಎಲ್ಲ ಸಣ್ಣಗೆ ಇಷ್ಟು ದಪ್ಪ ಐತೆ. ಆಯ್ತಾ, ಎಲ್ಲ ಸೇಮ್ ಜೋಳ ಇದ್ದಂಗೆ ಇದೆ. ಅದನ್ನೆಲ್ಲ ತಗೊಂಬಂದು ಹಾಕದೆ. 8 ತಿಂಗಳು ಕಬ್ಬು ಅಂತ. 16 ತಿಂಗಳಿಗೆ 2 ಬೆಳೆ ತೆಗಿತಾರ. ಯಾಕೆ ಉದ್ದಾರ ಆಗಲ್ಲ ಅಣ್ಣ? ಫುಲ್ ಎಲ್ಲ ಇದ್ರಲ್ಲೂ ಫುಡ್ ಇದರಲ್ಲಿ ಡೂಪ್ಲಿಕೇಟ್ ಬಂದಿದೆ. ಎಲ್ಲ ಫುಲ್ ಡೂಪ್ಲಿಕೇಟ್. ಮೊಟ್ಟೆನೆ ಡೂಪ್ಲಿಕೇಟ್ ಅಂತಾರೆ, ಎಲ್ಲ ಬಂದ್ಬಿಟ್ಟಿದೆ. ಎಲ್ಲಾನು ನೀವು ನಿಮ್ ಜಮೀನ್ ಇದೆಯಾ, ನೀನ್ ಬೆಳ್ಕೊಂಡ್ ತಿಂದ್ರೆ ಅದು ಗ್ಯಾರಂಟಿ.
ನಿನ್ ಕಣ್ ಮುಂದೆ ನೀನ್ ಬೆಳೆದು ಈಗ ನಾನು ನೋಡಿ ಇದನ್ನ ನೋಡಿ 5 ಕುಂಟೆ ಇತ್ತು ಹೇಳಿದ್ನಲ್ಲ, ಈ 5 ಕುಂಟೆಯಲ್ಲಿ ನಾನು ಒಂದು 30 ಕೆಜಿ ತೊಗರಿ ಕಾಳಾಗಿದೆ, 50 ಕೆಜಿ ತೊಗರಿ ಕಾಳಾಗಿದೆ, 30 ಕೆಜಿ ಅವರೆಕಾಳಾಗಿದೆ, ಹುಳ್ಳಿಕಾಳು 25 ಕೆಜಿ ಆಗಿದೆ. ಆಯ್ತಾ, ಕಳೆಕಾಯಿ ಇಷ್ಟು ಬೆಳ್ಕೊಂತೀನಿ ಅದ್ರಲ್ಲಿ ಒಂದು 5 ಕುಂಟೆಯಲ್ಲಿ. 5 ಕುಂಟೆ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಗೊತ್ತು ಆಯ್ತಾ, ಎಲ್ಲದಕ್ಕಿಂತ ನಾನು ಹೇಳಿದ್ದು ಲಾಸ್ಟ್ ಟೈಮ್ ಬಂದು ಹೇಳಿದ್ದೆ ಗಿಡಗಳು ಹಾಕಿ, ತೆಂಗಿನ ಗಿಡ ಹಾಕು ಅಂತ. ಇಲ್ಲಿ ಬನ್ನಿ, ಹಾಕಿದ್ಯಾ ನೋಡಿ ಇದೆಲ್ಲ ನೋಡಿ ನೀವು 4 ಏನು ಅಂದ್ರೆ ಅಡಿಕೆ ಬಹಳ ಹತ್ರ ಹಾಕ್ಬಿಟ್ಟಿದೆ. ತೆಂಗು ಹಾಕಿದೆ ಕರೆಕ್ಟ್ ಆಗಿದೆ. ಮುಂದೆ ಏನು 1 2 3 ನೋಡಿ ಪಕ್ಕದಲ್ಲಿ ಒಂದು ಅಡಿಕೆ ಕರೆಕ್ಟ್ 6 ಅಡಿ ಇದೆ ಅಣ್ಣ, 6 ಅಡಿ ಇದೆ, ಇದು 6 ಅಡಿ ಇದೆ. ತೆಂಗು ಬಂದ್ಬಿಡುತ್ತಲ್ಲ, ಇದು ಬಿಡುತ್ತಲ್ಲ. ಬಟ್ ಏನು ಅಂದ್ರೆ ಶೋ ಇರುತ್ತೆ ಬಿಡು. ಅದೇ ಮನೆ ಮುಂದೆ ಬೆಳೆದೆಲೆ ಹಾಕು, ಅಲ್ಲಿ ಹಾಕಿ ಎಲೆ ಅಡಿಕೆ ಎಲ್ಲ ಇದ್ದಂಗೆ ಇರುತ್ತೆ. ಲಕ್ಷ್ಮಿ ಅಂತೆ, ಹೌದು ಲಕ್ಷ್ಮಿ ಅಂತೆ. ಬೆಳೆದೆಲೆ ಹಾಕು. ಇಲ್ಲಿ ಮಲ್ಲಿಗೆ ಹಾಕಿದೀನಿ, ಇಲ್ಲಿ ಗೆಣಸಿದೆ. ಇದ್ರಲ್ಲಿ ನೋಡಿ ಇದು ಸುಮ್ನೆ ಚಿಕ್ಕ 5 ಕುಂಟೆ ಜಾಗ ಇದು. ಇದರಲ್ಲಿ 15ರಿಂದ 20 ಲಾಸ್ಟ್ ಟೈಮ್ ಬಂದಾಗ ಬಾಳೆ ಹಾಕಿದ್ದೆ ಇದ್ರಲ್ಲಿ. ಹೌದಣ್ಣ, ಇದ್ರಲ್ಲೇ ತೊಗರಿ ಕಡ್ಲೆಕಾಯಿ ನೋಡ ಅಲ್ಲಿ ಹಾಕಿದ್ ನೋಡೋದು ಅವರೆಕಾಳದು. ನಿನ್ನೆ ಹೊಡೆದಿದ್ದು ಒಳ್ಳೆ 30-35 ಕೆಜಿ ಸಿಕ್ಕ ಸಾಕು ನಮ್ಗೆ. ನಂದು ಇಷ್ಟದ ಗಿಡದಲ್ಲಿದೆ, ವರ್ಷಕ್ಕೆ ಫುಲ್ ಆಗತ್ತಣ್ಣ. ಹುಳಿ ಚೇಪಕಾಯಿ ಒಂದ್ ಹಾಕಿದ್ಯಾ? ಗೆಣಸ್ ಗಿಡ ಒಂದ್ ಹಾಕಿ. ಮರಗೆಣಸ ಆಯ್ತು, ಏನು ಸಿಗೆಣಸ? ಮರಗೆಣಸು. ಸೊ ಇದು 5 ಕುಂಟೆ ಇಲ್ಲ ಅಣ್ಣ, ನನ್ನ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂತೀನಿ. ಇದಿಲ್ಲ ಅಣ್ಣ ನೋಡಿ ಮೆಣಸಿನಕಾಯಿ ನೋಡಿದೆ, ಇದ್ರ ಮೇಲೆ ಬಾಟಲ್ ಹಾಕಿದೆ. ಸುಮ್ನೆ ಒಂದು ಮೂಟೆ ಮೆಣಸಿನಕಾಯಿ ಆಗಿದೆ, 1 ಮೂಟೆ ಮೆಣಸಿನಕಾಯಿ ಆಗಿದೆ ಅಣ್ಣ. ಭೂಮಿ ತಾಯಿ ಗೊತ್ತಲ್ಲ, 1 ಹಾಕಿದ್ರೆ 10 ಕೊಡುತ್ತೆ. ನಾನು ಒಂದಷ್ಟು ಹಾಕ್ದೆ ಸದ್ಯ ಮೆಣಸಿನಕಾಯಿ, 1 ಮೂಟೆ ತಗೊಂಡೋದೆ. ಒಣಗಿದ್ದು ಒಣಗಿಸ್ಬಿಟ್ಟು ತಗೊಂಡೋದೆ. ನೋಡಿ ಅಲ್ಲೇ ಡ್ರೈ ಮಾಡ್ತಾ ಇದೀನಿ, ನೋಡಿ ಅಲ್ಲೇ ಇದೆ. ಗೊತ್ತು, ಅವರೆಕಾಳು ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಸೊ ಈ ಸಮ್ಮರ್ ಅಲ್ಲಿ ಏನ್ ಮಾಡಲ್ಲ, ಹಂಗೆ ಉತ್ತಬಿಟ್ಟು ಚೆನ್ನಾಗಿ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಮತ್ತೆ ವಿಂಟರ್ಗೆ ಸ್ವಲ್ಪ ರಾಗಿ ಗೀಗಿ ಎಲ್ಲ ಹಾಕೊಂತೀನಿ. ನೋಡಿ ಪಪ್ಪಾಯ ಹೆಂಗಿದೆ. ನಾನ್ ನೋಡಿದೆ ಕಿತ್ಕೊಳ್ಳೋಣ ಅಂತ, ಅದೆಲ್ಲ ಇನ್ನು ಪಟ್ಟೆ ಹೊಡೆದಿಲ್ಲ. ಹೊಡೆದಿಕ್ಕೆ ಪ್ಲಾನ್ ಮಾಡಿದ್ಯಾ ವಾಸು? ಚೆನ್ನಾಗ್ ಪ್ಲಾನ್ ಮಾಡಿದ್ಯಾ. ಎಸ್ಪೆಷಲಿ ಖುಷಿ ಆಯ್ತು. ಈ ನನ್ ಪ್ರಕಾರ ಈ ಬರಗಾಲನೇ ಇದು. ಈ ಗೌರಿಬಿದೂರು ಸುತ್ತಮುತ್ತ ಯಾವ್ದು ಇದಿಲ್ಲ ಅಂತದ್ರಲ್ಲಿ ಕಬ್ಬು ಬೆಳೆದು ನೀವ್ ಬೆಲ್ಲ ಮಾಡಿ ಸ್ವತಃ ನಾನು ಮಾಡ್ಬೇಕು ಅಂತ ಆಸೆ. ಆಗ್ತಾ ಇಲ್ಲ, ಜೊತೆಗೆ ಜನ ಲೇಬರು ಆಗ್ತಾ ಇಲ್ಲ. ನೆಕ್ಸ್ಟ್ ಎಲ್ಲ ಹಾಕಿದ್ರೆ ಈಗ ತೆಂಗಿನ ಮಧ್ಯದಲ್ಲಿ ಕಬ್ಬು ನೀರ್ ಚೆನ್ನಾಗಿದೆ, ನಂಗೆ ನೀರ್ ಸೂಪರ್ ಆಗಿದೆ. ಈಗ ಕಬ್ಬು ಹಾಕೋಣ ಪ್ಲಾನ್ ಮಾಡ್ತೀನಿ. ಆದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ನಾವೇನು ಮಾಡ್ಬಾರ್ದು. ನನ್ಗೆ ನನ್ ವ್ಯವಸಾಯ ಆಸೆ ಎಷ್ಟು ಆಸೆ ಇಟ್ಕೊಂಡು 4 ಜನ ಲೇಬರ್ನ ಇಟ್ಕೊಂಡ್ರೆ 7 2,800 3,000 ರೂಪಾಯಿ ಖರ್ಚು ಬರುತ್ತೆ. ಏನ್ ಮಾಡ್ಲಿ? 4 ಜನ ಅಲ್ಲ, 700 ರೂಪಾಯಿ ಲೇಬರ್. ಬೆಳಗ್ಗೆ 1 ಪ್ಯಾಕೆಟ್, ಮಧ್ಯಾಹ್ನ 1 ಪ್ಯಾಕೆಟ್, ರಾತ್ರಿ 1 ಪ್ಯಾಕೆಟ್. ಹೌದು, 60 200 750 1,000 ರೂಪಾಯಿ ಬೇಕು. ಅದೇ ಅಲ್ಲಣ್ಣ, ಈ ತರ ಕುಡಿಸಿ ವ್ಯವಸಾಯ ಮಾಡ್ಕೊಂಡು ಅದರಿಂದ ದುಡ್ಡು ಮಾಡಿ ನಾವು ಉದ್ದಾರ ಆಗ್ಬೇಕಂತ ಅನ್ಸುತ್ತೆ. ಖಂಡಿತ ಆಗಲ್ಲ, ನನಗೆ ಆಧಾರ ಆಗ್ಬಿಟ್ಟಿದೆ ಈಗ. ಖಂಡಿತ ಆಗಲ್ಲ, ಬೇಡ ವ್ಯವಸಾಯ ಬೇಡ. ಯಾಕಂದ್ರೆ ನಾನು ಅವ್ನು ಕುಡಿಸ್ಲೇಬೇಕು. ಹೌದು, ಕುಡಿಸಿದ್ರೆ ಕೆಲಸ ಮಾಡೋದು ಇಲ್ಲ ಮಾಡೋದು. ಇವರು ಈ ಬಿಹಾರಿಗಳಿಂದ ಅವರು ನೈಟ್ ಆಯ್ತಾ, ಕೊಡ್ಬೇಕಾ ಇಲ್ಲ ಅವ್ರ ದುಡ್ಡು ಕೊಡ್ತಾರ? ಹೆಂಗಂದ್ರೆ ಹಂಗೆ ನಮ್ ಕೆಲಸ ಆಗ್ಬೇಕಾದ್ರೆ ನಾವೇ ಕೊಡ್ಬೇಕು. ಆಗ ಹಂಗಾಗ್ಬಿಟ್ಟು ನನ್ಗೂ ವ್ಯವಸಾಯದ ಮೇಲೆ ಯಾಕಂದ್ರೆ ಇದರಿಂದ ಇವ್ರಿಗೆ ಪಾಪ ಅವ್ರಿಗೆ ಅವ್ರ ಏನು ಅಂದ್ರೆ ರಿಯಲ್ ಎಸ್ಟೇಟ್ ರೇಟ್, ಜಮೀನ್ ರೇಟ್ ಬೆಳೆಯುತ್ತೆ ಅನ್ನೋದು ಬಿಟ್ರೆ ಹೌದು, ನಾವ್ ಇನ್ವೆಸ್ಟ್ ಮಾಡಿದ್ದು 1 ರೂಪಾಯಿ ಬರಲ್ಲ. ಅವ್ರು ತುಂಬಾ ಜನ ಪಾಪ ಎಲ್ಲ ತೋಟಗಳು ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸಂಬಳ ಅಂದ್ರೆ ಬಾಡಿಗೆ ಗಿಡಿಗೆ ಬಂದು ಹೊರಗಡೆ ದುಡಿಬೇಕು, ಅಲ್ಲಿ ಮಾಡ್ಬೇಕು, ದುಡಿಬೇಕು ಮಾಡ್ಬೇಕು. ಆತರ ಹೊರಗಡೆ ದುಡ್ಕೊಂಡ್ ಬಂದು ಈಗ ನೀವೇನೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀರಾ. ನನ್ ಕಾರು ಪೆಟ್ರೋಲ್ ಡೀಸೆಲ್ ಸರ್ವಿಸು ಟೈರ್ ಚೇಂಜು ಅದು ಇದು ನಮ್ ಶೋಕಿಗೆ ಎಲ್ಲ ಮಾಡ್ಕೊಂಡು ಲಾಸ್ಟ್ಗೆ ಬಿಕ್ಕಿದ ಸ್ವಲ್ಪ ಕಬ್ಬಿನ ತೋಟಕ್ಕೆ ಗೊಬ್ಬರ ಅದು ಇದು ಹಾಕೊಂಡು ಅದ್ ಬಿಟ್ರೆ ದೇವ್ರಾಣಿ ಇನ್ನೇನು ಇದಾಗಲ್ಲ. ತೋಟ ಇದ್ರೆ ನೀವು ದೇವ್ರ ನಿಮ್ಗೆ ನೆಮ್ಮದಿ ಇರುತ್ತೆ, ಜಾಸ್ತಿನೇ ನೆಮ್ಮದಿ ಇರುತ್ತೆ. ಎಕ್ಸ್ಟ್ರಾಡನರಿ ನೆಮ್ಮದಿ. ಆ ನೆಮ್ಮದಿಗೋಸ್ಕರ ನಾನು ಖರ್ಚು ಮಾಡ್ತೇನೆ. ಇದು ಎಷ್ಟು 10 ಕುಂಟೆನಾ ಇದು ಟೋಟಲ್? ಇಲ್ಲ 18 ಕುಂಟೆ ಇದು ಅಲ್ಲಿವರೆಗೂ. ಅರ್ಧ ಎಕರೆಗೆ 2 ಬಿಟ್ಟು ಒಂದು ಬೌಂಡ್ರಿ ಅಂತ ಇಲ್ಲ, ಅದು ಸರ್ವೆ ನಂಬರ್ ಹಂಗ್ ಬರ್ತಾರೆ, ಹಂಗೆಲ್ಲ ಚೇಂಜ್ ಎಲ್ಲ. ಈಗ ಅಣ್ಣ ತಮ್ಮನ ಭಾಗ ಆಗುತ್ತೆ, ಇವ್ರು ಮಾಡ್ತಾರೆ ಅವ್ರು ಇಟ್ಕೊಂತಾರೆ, ಇವ್ರು ಮಾಡ್ತಾರೆ ಅವ್ರು. ಇದು ಮಧ್ಯದ ಬಿಟ್ಟು ಅಂತ ತಗೋಬಹುದು. 10 ಕುಂಟೆ ಇದೆ. ಹೌದೌದು, ತಗೋಬೇಕು. ಎಲ್ಲ 5 ಲಕ್ಷ ಹೇಳ್ತಾರೆ, ಎಲ್ಲ ತಗೊಂಡು 5 ಲಕ್ಷ 5-4-22 ಕೋಟಿ ಎಕರೆ ಅಂದ್ರೆ ಎಲ್ಲಿ ತಗೊಳ್ಳೋದು? ಏನ್ ನಾವು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ 2006 5 ಲಕ್ಷ 7 ಲಕ್ಷ 10 ಲಕ್ಷ ಇತ್ತು ಎಕರೆ. ನಾವು ಬಂದ್ ತಗೊಳ್ಳೋತ್ತಿಗೆ ಈಗ ನಾವು ಬಂದ್ ತಗೊಂಡ್ಮೇಲೆ 25 ಲಕ್ಷ ಆಗಿತ್ತು. ಈಗ ಕುಂಟೆ 5 ಲಕ್ಷ.
ಅವಾಗ ನಾ 2 ಎಕರೆ 5 ಲಕ್ಷ, ಈ ಕುಂಟ 5 ಲಕ್ಷ. ನಿಂದಾದ್ರೂನು ಬೆಂಗಳೂರು ನಾರ್ತ್ ಇದೆ, ಔಟ್ ಇದೆ. ನಂದು ಸಿಟಿ ಸೆಂಟರ್ 46 ಕಿಲೋಮೀಟರ್. ಅರ್ಥ ಆಯ್ತಾ? ಬೆಂಗಳೂರು ಸೌತ್ ಅಂತ ಆಗೋಯ್ತು. ಬೆಂಗಳೂರು ಸೌತ್ ಅಂತ ಆಗೋಗ್ಬಿಟ್ಟು ಜನಗಳಲ್ಲಿ ರೈತರಲ್ಲಿ ಏನೊಂದು ಇದು ಬಂದ್ಬಿಟ್ಟಿದೆ ಅಂತಂದ್ರೆ ಸ್ಕ್ವೇರ್ ಫೀಟ್ ಆಗೋಗಿದೆ. ನಮ್ದು ಸ್ಕ್ವೇರ್ ಫೀಟ್ ರೇಟು ಅಂದ್ಬಿಟ್ಟು ದಾರಿನೇ ಇರಲ್ಲ ಜಾಗ. ಆ ಜಾಗಕ್ಕೆ ಮೈನ್ ರೋಡ್ ನಲ್ಲಿ 1.5-2 ಹೋಗ್ತಾ ಐತೆ ನಮ್ದು 75 ನೋಡಿ, ಅಲ್ಲಿ ಎದುರುಗಡೆ ಬೆಟ್ಟ ಕಾಣಿಸ್ತಾ ಇತ್ತಲ್ಲ, ಅಂತ ಜಾಗದಲ್ಲಿ ಒಂದ್ ಜಾಗ ಹೋಗಿ ನೋಡಿದೆ. 75 ಕೊಟ್ಬಿಡಿ ನಮ್ದು ಒಂದು ಮೈನ್ ರೋಡ್ ಪಕ್ಕದಲ್ಲಿ ತಗೊಂಡೋಗಿ ಇಡಿ, ಅದನ್ನ ನಾನು ಆ ರೇಟ್ ಕೊಡ್ತೀನಿ ಅಂತ. ತಗೊಳ್ಳಿ, ಟೀ ತಗೊಳ್ಳಿ, ಬೆಲ್ಲದ ಟೀ.